ಯೋಗಿ ಸರ್ಕಾರವನ್ನ ಶ್ಲಾಘಿಸಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಅವರು. ಪಾಕಿಸ್ತಾನ ಬೆಂಬಲಿಸಿದವರನ್ನ ಗುಂಡಿಕ್ಕಿ ಕೊಲ್ಲಿ ಯುಪಿ ಮಾದರಿಯ ಕಾನೂನು ರಾಜ್ಯದಲ್ಲೂ ತರಲಿ ಅಂತ ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆ ನೀಡಿದ್ದಾರೆ. ಯುಪಿಯಲ್ಲಿ ಕಾನೂನಿಲ್ಲ, ಆದ್ರೂ ನಿಯಮ ಇದೆ. ಸಮಾಜಘಾತುಕರ ಮನೆಗಳನ್ನ ಕೆಡುತ್ತಿದ್ದಾರೆ. ಅದಕ್ಕೆ ಭಯಬಿದ್ದು ತಪ್ಪುಗಳು ಕಂಟ್ರೋಲ್ ಆಗಿಲ್ವಾ ಅಂತ ಹೇಳಿದ್ದಾರೆ. ಅಭಿವೃದ್ಧಿ ಆಗಬೇಕಂದ್ರೆ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು. ರಾಜ್ಯದ ಶಾಂತಿ ನೆಮ್ಮದಿಗಾಗಿ ಇಂತಹ ಕ್ರಮ ಅಗತ್ಯ ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಆ ಮೂಲಕ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದವರನ್ನ ಅಥವಾ ಪಾಕಿಸ್ತಾನ ಬೆಂಬಲಿಸಿದವರನ್ನ ಗುಂಡಿಕ್ಕಿ ಕೊಲ್ಲಬೇಕು, ಯುಪಿ ಮಾದರಿಯ ಕಾನೂನು ರಾಜ್ಯದಲ್ಲೂ ತರಲಿ ಅಂತ ಹೇಳಿದ್ದಾರೆ. ಮನೆಗಳನ್ನೆಲ್ಲ ಪಾಕಿಸ್ತಾನದ್ದು ಯಾವನಾದ್ರು ಮಾಡಿದ್ರೆ ಅವ್ರು ಬೆಂಬಲಿಸಿದ್ರೆ ಅವ್ರವ್ರಿಗೆ ಗುಂಡಿಟ್ಟು ಕೊಲ್ಲಿ, ಏನು ತಪ್ಪೇನಿಲ್ಲ. ಈಗ ಅವರು ನಮ್ಮ ಯುಪಿನಲ್ಲಿ ಈ ಇದಕ್ಕೆ ರೈಟಿಂಗ್ ಕೇಸಸ್ ಅಲ್ಲಿ ಹೋಗ್ತಾರಲ್ಲ, ಮನೆಗಳನ್ನೆಲ್ಲ ಕೆಡಬಿಡ್ತಾರೆ. ಕಾನೂನೇ ಇಲ್ಲ, ಅದಕ್ಕೆ ಮಾಡ್ತಿಲ್ವ ಅವರು? ಈಗೆಲ್ಲ ಭಯ ಬಿದ್ದು ಕಂಟ್ರೋಲ್ ಆಗಿಲ್ವಾ? ಅದು ಮಾಡಲಿ. ನಾವು ಅದಕ್ಕೆಲ್ಲ ಮೊದಲು ಅಭಿವೃದ್ಧಿ ಆಗಬೇಕು ಅಂದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಬೇಕು. ಶಾಂತಿ ನೆಮ್ಮದಿ ಇದ್ರೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾರೆ, ಹೆಂಗೋ ಜೀವನ ಮಾಡ್ಕೊಳ್ತಾರೆ. ಪಾಕಿಸ್ತಾನದ್ದು ಯಾವನಾದ್ರು ಮಾಡಿದ್ರೆ ಅವ್ರು ಬೆಂಬಲಿಸಿದ್ರೆ ಅವ್ರವ್ರಿಗೆ ಗುಂಡಿಟ್ಟು ಕೊಲ್ಲಿ, ಏನು ತಪ್ಪೇನಿಲ್ಲ. ಈಗ ಅವರು ನಮ್ಮ ಯುಪಿನಲ್ಲಿ ಯೋಗಿ ಸರ್ಕಾರವನ್ನ ಶ್ಲಾಘಿಸಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಅವರು. ಪಾಕಿಸ್ತಾನ ಬೆಂಬಲಿಸಿದವರನ್ನ ಗುಂಡಿಕ್ಕಿ ಕೊಲ್ಲಿ ಯುಪಿ ಮಾದರಿಯ ಕಾನೂನು ರಾಜ್ಯದಲ್ಲೂ ತರಲಿ ಅಂತ ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆ ನೀಡಿದ್ದಾರೆ. ಯುಪಿಯಲ್ಲಿ ಕಾನೂನಿಲ್ಲ, ಆದ್ರೂ ನಿಯಮ ಇದೆ. ಸಮಾಜಘಾತುಕರ ಮನೆಗಳನ್ನ ಕೆಡುತ್ತಿದ್ದಾರೆ. ಅದಕ್ಕೆ ಭಯಬಿದ್ದು ತಪ್ಪುಗಳು ಕಂಟ್ರೋಲ್ ಆಗಿಲ್ವಾ ಅಂತ ಹೇಳಿದ್ದಾರೆ. ಅಭಿವೃದ್ಧಿ ಆಗಬೇಕಂದ್ರೆ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು. ರಾಜ್ಯದ ಶಾಂತಿ ನೆಮ್ಮದಿಗಾಗಿ ಇಂತಹ ಕ್ರಮ ಅಗತ್ಯ ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಆ ಮೂಲಕ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದವರನ್ನ ಅಥವಾ ಪಾಕಿಸ್ತಾನ ಬೆಂಬಲಿಸಿದವರನ್ನ ಗುಂಡಿಕ್ಕಿ ಕೊಲ್ಲಬೇಕು, ಯುಪಿ ಮಾದರಿಯ ಕಾನೂನು ರಾಜ್ಯದಲ್ಲೂ ತರಲಿ ಅಂತ ಹೇಳಿದ್ದಾರೆ. ಮನೆಗಳನ್ನೆಲ್ಲ ಪಾಕಿಸ್ತಾನದ್ದು ಯಾವನಾದ್ರು ಮಾಡಿದ್ರೆ ಅವ್ರು ಬೆಂಬಲಿಸಿದ್ರೆ ಅವ್ರವ್ರಿಗೆ ಗುಂಡಿಟ್ಟು ಕೊಲ್ಲಿ, ಏನು ತಪ್ಪೇನಿಲ್ಲ. ಈಗ ಅವರು ನಮ್ಮ ಯುಪಿನಲ್ಲಿ ಈ ಇದಕ್ಕೆ ರೈಟಿಂಗ್ ಕೇಸಸ್ ಅಲ್ಲಿ ಹೋಗ್ತಾರಲ್ಲ, ಮನೆಗಳನ್ನೆಲ್ಲ ಕೆಡಬಿಡ್ತಾರೆ. ಕಾನೂನೇ ಇಲ್ಲ, ಅದಕ್ಕೆ ಮಾಡ್ತಿಲ್ವ ಅವರು? ಈಗೆಲ್ಲ ಭಯ ಬಿದ್ದು ಕಂಟ್ರೋಲ್ ಆಗಿಲ್ವಾ? ಅದು ಮಾಡಲಿ. ನಾವು ಅದಕ್ಕೆಲ್ಲ ಮೊದಲು ಅಭಿವೃದ್ಧಿ ಆಗಬೇಕು ಅಂದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಬೇಕು. ಶಾಂತಿ ನೆಮ್ಮದಿ ಇದ್ರೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾರೆ, ಹೆಂಗೋ ಜೀವನ ಮಾಡ್ಕೊಳ್ತಾರೆ. ಪಾಕಿಸ್ತಾನದ್ದು ಯಾವನಾದ್ರು ಮಾಡಿದ್ರೆ ಅವ್ರು ಬೆಂಬಲಿಸಿದ್ರೆ ಅವ್ರವ್ರಿಗೆ ಗುಂಡಿಟ್ಟು ಕೊಲ್ಲಿ, ಏನು ತಪ್ಪೇನಿಲ್ಲ. ಈಗ ಅವರು ನಮ್ಮ ಯುಪಿನಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.